ತಂದು ಸುರಿತಾ ಇದ್ದಂತಹ ವಿಚಾರ ಭಾರಿ ಸದ್ದನ ಮಾಡಿತು. ಆದ್ರೀಗ ಕೊಳಚೆ ತ್ಯಾಜ್ಯ ಮಾತ್ರವಲ್ಲ, ಬಯೋಮೆಡಿಕಲ್ ವೇಸ್ಟ್ ಕೂಡ ಸುರಿತಾ ಇದ್ದಾರೆ ಎನ್ನುವಂತಹ ಆತಂಕಕಾರಿ ಮಾಹಿತಿ ಈಗ ಬಯಲಾಗಿದೆ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಯೊಬ್ಬರು ನೆರೆಹೊರೆಯವರು ಚೆನ್ನಾಗಿರಬೇಕು ಅಂತ ಬಯಸೋದು ಸಾಮಾನ್ಯ. ಆದರೆ ಕೆಲವೊಮ್ಮೆ ಅವರೇ ನಮಗೆ ತಲೆನೋವಾಗಿ ಪರಿಣಮಿಸಬಹುದು. ಈಗ ಅದೇ ಆಗಿದೆ. ನೆರೆ ರಾಜ್ಯ ಕೇರಳ ಈಗ ಕರ್ನಾಟಕಕ್ಕೆ ಹೊರೆಯಾಗಿದೆ. ಕೇರಳದ ಮತ್ತೊಂದು ಉಪಟಳ ಬೆಳಕಿಗೆ. ಕೇರಳದ ಮೆಡಿಕಲ್ ವೇಸ್ಟ್ ಮಂಗಳೂರಿಗೆ. ಗಲೀಜು, ಕೆಟ್ಟ ವಾಸನೆ. ಆದ್ರೆ ಇದೆಲ್ಲ ಬರ್ತಿರೋದು ನೆರೆಯ ಕೇರಳ ರಾಜ್ಯದ ಎಫೆಕ್ಟ್ನಿಂದ. ಹೌದು, ಇತ್ತೀಚೆಗೆ ಕೇರಳದಿಂದ ಮಂಗಳೂರಿಗೆ ಕೊಳಚೆ ತ್ಯಾಜ್ಯ ತಂದು ಸುರಿಯುತ್ತಿದ್ದ ವಿಚಾರ ಭಾರಿ ಸದ್ದು ಮಾಡಿತ್ತು. ಆದ್ರೀಗ ಕೊಳಚೆ ತ್ಯಾಜ್ಯ ಮಾತ್ರವಲ್ಲ, ಬಯೋಮೆಡಿಕಲ್ ವೇಸ್ಟ್ ಕೂಡ ಸುರಿತಾ ಇದ್ರು ಎನ್ನುವ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಈ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅತ ಬಯೋಮೆಡಿಕಲ್ ವೇಸ್ಟ್ನಿಂದ ಜಲಚರಗಳು, ಜೀವರಾಶಿಗಳಿಗೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಎಲ್ಲವೂ ಬರ್ತಾ ಇರತಕ್ಕಂಥ ಕೇರಳದಿಂದ ಅನ್ನೋದು ನಮಗೆ ಇರತಕ್ಕಂಥ ಮಾಹಿತಿ. ಅದು ಬಂದು ಏನು ಮಾಡ್ತಾ ಇದ್ದಾರೆ, ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ಗಾರು ಹಾಕಿದ್ರೆ ಪರವಾಗಿಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹಳ್ಳಕ್ಕೆ ಬೀಸಾಕ್ ಹೋಗ್ತಾ ಇರ್ತಕ್ಕಂಥದ್ದು. ನಮ್ಮ ಕರಾವಳಿ ಮತ್ತು ನಮ್ಮ ಬಾರ್ಡರ್ನಲ್ಲಿ ಈ ತಪ್ಪುಗಳಿಂದಾಗಿ ಜಲಚರಕ್ಕೆ ಮತ್ತು ಜೀವರಾಶಿಗೆ ಅತ್ಯಂತ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅದನ್ನು ಮುನ್ನೆಚ್ಚರಿಕೆಯಾಗಿ ನಾವೆಲ್ಲರೂ ಕೂಡ ತಡೆಗಟ್ಟೋ ಕ್ರಮ ಮೊದಲು, ಆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಜಾರಿ ಕೊಡಬೇಕು ಅಂತ ಜಂಟಿ ಒಂದು ಸಭೆಯನ್ನು ನಡೆಸಿ ನಿರ್ದೇಶನ ಕೊಟ್ಟಿದ್ದೇನೆ. ಅಚ್ಚರಿ ಸಂಗತಿ ಅಂದ್ರೆ, ಮಂಗಳೂರು ನಗರ ಪಾಲಿಕೆ ಸೇರಿದ 2 ಟ್ಯಾಂಕರ್ಗಳು ಈ ಕೃತ್ಯದಲ್ಲಿ ಭಾಗಿಯಾಗಿವೆ ಎನ್ನಲಾಗ್ತಿದೆ. ಪಾಲಿಕೆ ಅಧಿಕಾರಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದವರನ್ನ ಹಿಡಿದು ಕೇಸ್ ಮಾಡಿದ್ದಾರೆ. 10,000 ದಂಡ ವಿಧಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಜಂಟಿ ಸಭೆ ನಡೆಸಿ ಕಾನೂನಾತ್ಮಕವಾಗಿ ತಡೆಗಟ್ಟಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೇರಳದಿಂದ ಬರುವ ಈ ರೀತಿಯ ಬಯೋಮೆಡಿಕಲ್ ತ್ಯಾಜ್ಯವನ್ನ ತಡೆಗಟ್ಟಬೇಕಿದೆ. ಇಲ್ಲದಿದ್ರೆ ಇದರಿಂದ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಂದು ಸುರಿತಾ ಇದ್ದಂತಹ ವಿಚಾರ ಭಾರಿ ಸದ್ದನ ಮಾಡಿತು. ಆದ್ರೀಗ ಕೊಳಚೆ ತ್ಯಾಜ್ಯ ಮಾತ್ರವಲ್ಲ, ಬಯೋಮೆಡಿಕಲ್ ವೇಸ್ಟ್ ಕೂಡ ಸುರಿತಾ ಇದ್ದಾರೆ ಎನ್ನುವಂತಹ ಆತಂಕಕಾರಿ ಮಾಹಿತಿ ಈಗ ಬಯಲಾಗಿದೆ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಯೊಬ್ಬರು ನೆರೆಹೊರೆಯವರು ಚೆನ್ನಾಗಿರಬೇಕು ಅಂತ ಬಯಸೋದು ಸಾಮಾನ್ಯ. ಆದರೆ ಕೆಲವೊಮ್ಮೆ ಅವರೇ ನಮಗೆ ತಲೆನೋವಾಗಿ ಪರಿಣಮಿಸಬಹುದು. ಈಗ ಅದೇ ಆಗಿದೆ. ನೆರೆ ರಾಜ್ಯ ಕೇರಳ ಈಗ ಕರ್ನಾಟಕಕ್ಕೆ ಹೊರೆಯಾಗಿದೆ. ಕೇರಳದ ಮತ್ತೊಂದು ಉಪಟಳ ಬೆಳಕಿಗೆ. ಕೇರಳದ ಮೆಡಿಕಲ್ ವೇಸ್ಟ್ ಮಂಗಳೂರಿಗೆ. ಗಲೀಜು, ಕೆಟ್ಟ ವಾಸನೆ. ಆದ್ರೆ ಇದೆಲ್ಲ ಬರ್ತಿರೋದು ನೆರೆಯ ಕೇರಳ ರಾಜ್ಯದ ಎಫೆಕ್ಟ್ನಿಂದ. ಹೌದು, ಇತ್ತೀಚೆಗೆ ಕೇರಳದಿಂದ ಮಂಗಳೂರಿಗೆ ಕೊಳಚೆ ತ್ಯಾಜ್ಯ ತಂದು ಸುರಿಯುತ್ತಿದ್ದ ವಿಚಾರ ಭಾರಿ ಸದ್ದು ಮಾಡಿತ್ತು. ಆದ್ರೀಗ ಕೊಳಚೆ ತ್ಯಾಜ್ಯ ಮಾತ್ರವಲ್ಲ, ಬಯೋಮೆಡಿಕಲ್ ವೇಸ್ಟ್ ಕೂಡ ಸುರಿತಾ ಇದ್ರು ಎನ್ನುವ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಈ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅತ ಬಯೋಮೆಡಿಕಲ್ ವೇಸ್ಟ್ನಿಂದ ಜಲಚರಗಳು, ಜೀವರಾಶಿಗಳಿಗೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಎಲ್ಲವೂ ಬರ್ತಾ ಇರತಕ್ಕಂಥ ಕೇರಳದಿಂದ ಅನ್ನೋದು ನಮಗೆ ಇರತಕ್ಕಂಥ ಮಾಹಿತಿ. ಅದು ಬಂದು ಏನು ಮಾಡ್ತಾ ಇದ್ದಾರೆ, ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ಗಾರು ಹಾಕಿದ್ರೆ ಪರವಾಗಿಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹಳ್ಳಕ್ಕೆ ಬೀಸಾಕ್ ಹೋಗ್ತಾ ಇರ್ತಕ್ಕಂಥದ್ದು. ನಮ್ಮ ಕರಾವಳಿ ಮತ್ತು ನಮ್ಮ ಬಾರ್ಡರ್ನಲ್ಲಿ ಈ ತಪ್ಪುಗಳಿಂದಾಗಿ ಜಲಚರಕ್ಕೆ ಮತ್ತು ಜೀವರಾಶಿಗೆ ಅತ್ಯಂತ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅದನ್ನು ಮುನ್ನೆಚ್ಚರಿಕೆಯಾಗಿ ನಾವೆಲ್ಲರೂ ಕೂಡ ತಡೆಗಟ್ಟೋ ಕ್ರಮ ಮೊದಲು, ಆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಜಾರಿ ಕೊಡಬೇಕು ಅಂತ ಜಂಟಿ ಒಂದು ಸಭೆಯನ್ನು ನಡೆಸಿ ನಿರ್ದೇಶನ ಕೊಟ್ಟಿದ್ದೇನೆ.
ಅಚ್ಚರಿ ಸಂಗತಿ ಅಂದ್ರೆ ಮಂಗಳೂರು ನಗರ ಪಾಲಿಕೆ ಸೇರಿದ 2 ಟ್ಯಾಂಕರ್ಗಳು ಈ ಕೃತ್ಯದಲ್ಲಿ ಭಾಗಿಯಾಗಿವೆ ಎನ್ನಲಾಗ್ತಿದೆ. ಪಾಲಿಕೆ ಅಧಿಕಾರಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದವರನ್ನ ಹಿಡಿದು ಕೇಸ್ ಮಾಡಿದ್ದಾರೆ. 10,000 ದಂಡ ವಿಧಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಜಂಟಿ ಸಭೆ ನಡೆಸಿ ಕಾನೂನಾತ್ಮಕವಾಗಿ ತಡೆಗಟ್ಟಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೇರಳದಿಂದ ಬರುವ ಈ ರೀತಿಯ ಬಯೋಮೆಡಿಕಲ್ ತ್ಯಾಜ್ಯವನ್ನ ತಡೆಗಟ್ಟಬೇಕಿದೆ. ಇಲ್ಲದಿದ್ರೆ ಇದರಿಂದ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸಂದು ಸುರಿತಾ ಇದ್ದಂತಹ ವಿಚಾರ ಭಾರಿ ಸದ್ದನ ಮಾಡಿತು. ಆದ್ರೀಗ ಕೊಳಚೆ ತ್ಯಾಜ್ಯ ಮಾತ್ರವಲ್ಲ, ಬಯೋಮೆಡಿಕಲ್ ವೇಸ್ಟ್ ಕೂಡ ಸುರಿತಾ ಇದ್ದಾರೆ ಎನ್ನುವಂತಹ ಆತಂಕಕಾರಿ ಮಾಹಿತಿ ಈಗ ಬಯಲಾಗಿದೆ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಯೊಬ್ಬರು ನೆರೆಹೊರೆಯವರು ಚೆನ್ನಾಗಿರ್ಬೇಕು ಅಂತ ಬಯಸೋದು ಸಾಮಾನ್ಯ. ಆದರೆ ಕೆಲವೊಮ್ಮೆ ಅವರೇ ನಮಗೆ ತಲೆನೋವಾಗಿ ಪರಿಣಮಿಸಬಹುದು. ಈಗ ಅದೇ ಆಗಿದೆ. ನೆರೆ ರಾಜ್ಯ ಕೇರಳ ಈಗ ಕರ್ನಾಟಕಕ್ಕೆ ಹೊರೆಯಾಗಿದೆ. ಕೇರಳದ ಮತ್ತೊಂದು ಉಪಟಳ ಬೆಳಕಿಗೆ. ಕೇರಳದ ಮೆಡಿಕಲ್ ವೇಸ್ಟ್ ಮಂಗಳೂರಿಗೆ. ಗಲೀಜು, ಕೆಟ್ಟ ವಾಸನೆ. ಆದ್ರೆ ಇದೆಲ್ಲ ಬರ್ತಿರೋದು ನೆರೆಯ ಕೇರಳ ರಾಜ್ಯದ ಎಫೆಕ್ಟ್ನಿಂದ. ಹೌದು, ಇತ್ತೀಚೆಗೆ ಕೇರಳದಿಂದ ಮಂಗಳೂರಿಗೆ ಕೊಳಚೆ ತ್ಯಾಜ್ಯ ತಂದು ಸುರಿಯುತ್ತಿದ್ದ ವಿಚಾರ ಭಾರಿ ಸದ್ದು ಮಾಡಿತ್ತು. ಆದ್ರೀಗ ಕೊಳಚೆ ತ್ಯಾಜ್ಯ ಮಾತ್ರವಲ್ಲ, ಬಯೋಮೆಡಿಕಲ್ ವೇಸ್ಟ್ ಕೂಡ ಸುರಿತಾ ಇದ್ರು ಎನ್ನುವ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಈ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅತ ಬಯೋಮೆಡಿಕಲ್ ವೇಸ್ಟ್ನಿಂದ ಜಲಚರಗಳು, ಜೀವರಾಶಿಗಳಿಗೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಎಲ್ಲವೂ ಬರ್ತಾ ಇರ್ತಕ್ಕಂಥ ಕೇರಳದಿಂದ ಅನ್ನೋದು ನಮಗೆ ಇರತಕ್ಕಂಥ ಮಾಹಿತಿ. ಅದು ಬಂದು ಏನು ಮಾಡ್ತಾ ಇದ್ದಾರೆ, ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ಗಾರು ಹಾಕಿದ್ರೆ ಪರವಾಗಿಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹಳ್ಳಕ್ಕೆ ಬೀಸಾಕ್ ಹೋಗ್ತಾ ಇರ್ತಕ್ಕಂಥದ್ದು. ನಮ್ಮ ಕರಾವಳಿ ಮತ್ತು ನಮ್ಮ ಬಾರ್ಡರ್ನಲ್ಲಿ ಈ ತಪ್ಪುಗಳಿಂದಾಗಿ ಜಲಚರಕ್ಕೆ ಮತ್ತು ಜೀವರಾಶಿಗೆ ಅತ್ಯಂತ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅದನ್ನು ಮುನ್ನೆಚ್ಚರಿಕೆಯಾಗಿ ನಾವೆಲ್ಲರೂ ಕೂಡ ತಡೆಗಟ್ಟೋ ಕ್ರಮ ಮೊದಲು, ಆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಜಾರಿ ಕೊಡಬೇಕು ಅಂತ ಜಂಟಿ ಒಂದು ಸಭೆಯನ್ನು ನಡೆಸಿ ನಿರ್ದೇಶನ ಕೊಟ್ಟಿದ್ದೇನೆ. ಅಚ್ಚರಿ ಸಂಗತಿ ಅಂದ್ರೆ ಮಂಗಳೂರು ನಗರ ಪಾಲಿಕೆ ಸೇರಿದ 2 ಟ್ಯಾಂಕರ್ಗಳು ಈ ಕೃತ್ಯದಲ್ಲಿ ಭಾಗಿಯಾಗಿವೆ ಎನ್ನಲಾಗ್ತಿದೆ. ಪಾಲಿಕೆ ಅಧಿಕಾರಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದವರನ್ನ ಹಿಡಿದು ಕೇಸ್ ಮಾಡಿದ್ದಾರೆ. 10,000 ದಂಡ ವಿಧಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಜಂಟಿ ಸಭೆ ನಡೆಸಿ ಕಾನೂನಾತ್ಮಕವಾಗಿ ತಡೆಗಟ್ಟಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೇರಳದಿಂದ ಬರುವ ಈ ರೀತಿಯ ಬಯೋಮೆಡಿಕಲ್ ತ್ಯಾಜ್ಯವನ್ನ ತಡೆಗಟ್ಟಬೇಕಿದೆ. ಇಲ್ಲದಿದ್ರೆ ಇದರಿಂದ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.